ಉದ್ಯಾನನಗರಿ ಜನರು ಸಖತ್ ಹಾಟ್ ಅಂತ ಹೇಳ್ಕೊಂಡು ಓಡಾಡೋದೇ ಆಗೋಗಿದೆ. ನಮ್ಮ ಬೆಂಗಳೂರಿನ ವೆದರ್ ಹಾಗೆ ಇದೆ. ಅದು ಹೋಗಲಿ, ಇನ್ನೊಂದು ವಿಷಯ ಏನಪ್ಪಾ ಅಂದರೆ, ಬೇಸಿಗೆ ಬಂತು ಅಂದರೆ ನಮ್ಮ ಬಾರ್ ಓನರ್ಸ್ ಫುಲ್ ಖುಷಿಯಾಗಿಬಿಡ್ತಾರೆ. ಅರೆ, ಬಿಸಿಲಿಗೂ ಬಿಯರ್ಗೂ ಏನು ಸಂಬಂಧ ಅಂತೀರಾ? ಈ ರಿಪೋರ್ಟ್ ನೋಡಿ. ಹೀಗೆ ಜನರಂತೂ ಬೆಳಗಿನಿಂದಾನೆ ಕುಡಿತಾ ಜಗತ್ತನ್ನೇ ಮರೆತು ಬಿಡ್ತಾರೆ. ಅಲ್ಲ, ಈ ಹಾಟ್ ವೆದರ್ನಲ್ಲೂ ಈ ಲೆವೆಲ್ಗೆ ಬಿಯರ್ ಕುಡಿತಾರೆ ಅಂದರೆ ನಂಬೋಕ್ಕಾಗಲ್ಲ ಅಲ್ವಾ? ಆದರೆ ಬಿಯರ್ ದೇಹಕ್ಕೆ ತಂಪು. ಅದರಿಂದ ಹಾಟ್ ವೆದರ್ಗೆ ಕೂಲ್ ಆಗೋದಕ್ಕೆ ಬಿಯರ್ ಮೊರೆ ಹೋಗ್ತಾರೆ. ಅದೆಷ್ಟೇ ಸ್ಟಾಕ್ ಇದ್ರೂ ಬೇಸಿಗೆ ಬಂತು ಅಂದರೆ ಬಿಯರ್ ಬೇಗ ಖಾಲಿ ಆಗಿಬಿಡುತ್ತೆ ಅಂತಾರೆ ಬಾರ್ ಮಾಲೀಕರು. ಈಗ ಸ್ವಲ್ಪ ಈ ಸಮ್ಮರ್ ಸೀಸನಲ್ಲಿ ಸ್ವಲ್ಪ ಬಿಯರ್ ಸೇಲ್ಸ್ ಇಂಪ್ರೂವ್ ಆಗ್ತದೆ. ಯಾಕಂತ ಹೇಳಿದ್ರೆ ಹಾಟ್ ಇರ್ತದಲ್ಲ, ಬಿಸಿಲು ಜಾಸ್ತಿ ಆದಂಗೆ ಸ್ವಲ್ಪ ತಂಪು ಡ್ರಿಂಕ್ಸಿಗೆ ಸ್ವಲ್ಪ ಡಿಮಾಂಡ್ ಜಾಸ್ತಿ ಆಗುತ್ತೆ. ಆದ್ದರಿಂದ ಬಿಯರ್ ಸೇಲ್ಸ್ ನ್ಯಾಚುರಲಿ ಸ್ವಲ್ಪ ಇಂಪ್ರೂವ್ ಆಗ್ತದೆ. ಇನ್ನು ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ? ಬೇಸಿಗೆ ಕಾಲ ಬಂದರೆ ಪ್ರತಿ ಬಾರ್ಗಳ ವ್ಯಾಪಾರ ಬರೋಬ್ಬರಿ 30-40% ಜಾಸ್ತಿ ಆಗುತ್ತೆ. ಇದರಿಂದ ಬೇಸಿಗೆ ಕಾಲ ಬಂದರೆ ಕುಡುಕ ಮಹಾಶಯರು ಬಿಯರ್ ಕುಡ್ಕೊಂಡು ಫುಲ್ ಟೈಟ್ ಆಗ್ತಾರೆ. ಹಾಟ್ ಜಾಸ್ತಿ ಇರೋದ್ರಿಂದ ಬಿಯರ್ ಜಾಸ್ತಿ ಯೂಸ್ ಮಾಡೋಕ್ಕೆ ಜನ ಇದು ಮಾಡ್ತಾರೆ. ಹಾಗಾಗಿ ಬಿಯರ್ ಸೇಲ್ ಜಾಸ್ತಿ ಆಗುತ್ತೆ. ರೆಗ್ಯುಲರ್ಗಿನ್ನ ಒಂದು 10-20% ಬಿಯರ್ ಜಾಸ್ತಿ ಸೇಲ್ ಆಗುತ್ತೆ ಬೇಸಿಗೆಗಾಲದಲ್ಲಿ. ಹಾಟ್ ಜಾಸ್ತಿ ಹೊರಗಡೆ ಇರೋದ್ರಿಂದ ಬಂದಾಗ ಹಾಟ್ ಡ್ರಿಂಕ್ಸ್ಗಿನ್ನ ಬಿಯರ್ನ ಯೂಸ್ ಮಾಡೋರು ಜಾಸ್ತಿ ಜನ ಆಗ್ತಾರೆ. ಅದೇನೋ ಅಂತಾರಲ್ಲ, ಕಳ್ಳನಿಗೊಂದು ಪಿಳ್ಳೆ ನೆವ ಅಂತ. ಹಾಗೆ ಕುಡಿಯೋಕ್ಕೊಂದು ಕುಂಟು ನೆಪ ಇದು. ಇನ್ನು ನೀವು ಏನು ಬಿಸ್ಲಪ್ಪ ಅಂತ ಅಂದ್ಕೊಂಡು ಜ್ಯೂಸ್ ಕುಡಿಯೋ ಬದಲು ಬಿಯರ್ ಕುಡಿಯೋಕ್ಕೇನಾದರೂ ಹೋಗ್ಬಿಟ್ಟಿರಾ? ಜಾಸ್ತಿ ಕುಡಿಯೋದು ಒಳ್ಳೇದಲ್ಲ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಯುಗಂಧರ್ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್. ಇನ್ನು ದೈನಂದಿನ ರಾಜಕೀಯ ಬೆಳವಣಿಗೆ ಬಗ್ಗೆ ಜನ ಹೇಗೆ ಮಾತಾಡ್ಕೊಳ್ತಾರೆ ಅನ್ನೋದನ್ನ ಜಗಲೀಕಟ್ಟೆಯಲ್ಲಿ ನೋಡ್ತಾ ಈ ಹೊತ್ತಿನ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಲೋಕಲ್ ಕದನದ ಫಲಿತಾಂಶ: ಗೆದ್ದ ಕಾಂಗ್ರೆಸ್, ಬಿದ್ದ ಬಿಜೆಪಿ. ಮುಂದೈತೆ ಮಾರಿ ಹಬ್ಬ, ಯಾರಿಗೆ ಅಂತ ಮಾತ್ರ ಕೇಳಬೇಡ್ರಪ್ಪೋ, ಕೇಳಬೇಡ್ರಿ. ಸ್ಥಳೀಯ ಸಂಸ್ಥೆ ಚುನಾವಣೆ, ಮತದಾರರಿಗೆ ಏನ್ ಹೇಳೋಣ? ಇವರು ಹೌದು ಎಂದರೆ ಹೌದು ಹೌದು ಹೌದು, ಅಲ್ಲ ಎಂದರೆ ಅಲ್ಲ 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 ಅಲ್ಲ, ಹೌದು ಎಂದರೆ ಹೌದು ಹೌದು, ಅಲ್ಲ ಎಂದರೆ ಅಲ್ಲ ಅಲ್ಲ. ಹೌದು ಎಂದರೆ ಹೌದು ಹೌದು, ಅಲ್ಲ ಎಂದರೆ ಅಲ್ಲ ಅಲ್ಲ. ಬಾಲಯೋಗಿಯೂ ಎಲ್ಲ ಎಂದರೆ ಯಾರೂ ಇರುವುದೇ ಇಲ್ಲ, ಇಲ್ಲಿ ಯಾರೂ ಇರುವುದೇ ಇಲ್ಲ, ಇಲ್ಲಿ ಯಾರೂ ಇರುವುದೇ ಇಲ್ಲ. ಭವಿಷ್ಯದ ದಿನಗಳಲ್ಲಿ ಬಿಜೆಪಿ ಕೆಜೆಪಿ ಒಂದಾದ್ರೆ ಉತ್ತಮ ಫಲಿತಾಂಶ ಸಾಧ್ಯ. ಸಿಟಿ ರವಿ. ಎಂಥ ಮಾತು, ಎಂಥ ಮಾತು! ಭಪ್ಪರೆ ಭಳಿರೆ ರಾಜಕೀಯ ಸ್ವಾಮಿ, ರಾಜಕೀಯ ಸಬ್ ಕುಚ್ ಹೋ ಗಯಾ, ಕ್ಯಾ ಬಾತ್ ಹೈ. ಶಿವಮೊಗ್ಗ. ಬಿಜೆಪಿ ಕೆಜೆಪಿ ಕಚ್ಚಾಟದಲ್ಲಿ 2ನೇ ಸ್ಥಾನಕ್ಕೆ ಜಿಗಿದ ಜೆಡಿಎಸ್. ಒಚ್ಚ ಮುಂಡೆ ಮದುವೆಯಲ್ಲಿ ಒಂಡೋನೆ ಜಾನ ಕಂಡ್ಲಾಯ್ತಿಪ್ಪ. ಇಬ್ಬರು ಜಗಳದಲ್ಲಿ ಗೆದ್ದೋನೆ ಕಂಡ್ಲ ಕುಮಾರಣ್ಣ. 2 ಶಾಪ ಕುಮಾರಣ್ಣ, ಬೋಲೆ ಚಂದಾಗಿ ಮಾಡಿದ್ಯಾ.